ದೇವೇಗೌಡರ ನಿವಾಸದಲ್ಲಿ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಎಸ್ಐಟಿ. 3 ದಿನದಿಂದ ದೇವೇಗೌಡರ ಮನೆಯಲ್ಲೇ ಇದ್ರು ರೇವಣ್ಣ. ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣ ಅರೆಸ್ಟ್. ದೇವೇಗೌಡರ ನಿವಾಸದಲ್ಲಿ ಕಳೆದ 3 ದಿನಗಳಿಂದ ಇಲ್ಲೇ ಇದ್ರು. ನಾನು ಆಗಲೇ ಹೇಳಿದ್ನಲ್ಲ, ಹೊಳೆ ನರಸೀಪುರದಿಂದ ಹೊರಟವರು ಆ ಬಸವನಗುಡಿನಲ್ಲಿ ಇರ್ತಕ್ಕಂಥ ಅವ್ರ ಮನೆಗೂ ಅವ್ರು ಹೋಗಿರಲಿಲ್ಲ. ಅವರ ಮನೆಗೂ ಹೋಗಿರಲಿಲ್ಲ. ಅವ್ರು ನೇರವಾಗಿ ದೇವೇಗೌಡರ ಮನೆಗೆ ಬಂದರು. ಅವತ್ತೇನೋ 3 ಜನರನ್ನ ಕರೆಸಿ ಮಾತನಾಡಿದ್ರು ದೇವೇಗೌಡರು ಅಂತ ಹೇಳಿದ್ರಲ್ಲ, ಅವತ್ತಿಂದನೂ ರೇವಣ್ಣ ಅವರು ಅವರ ಮನೆಯಲ್ಲೇ ವಾಸ್ತವ್ಯ ಹೂಡಿದ್ರು. ದೇವೇಗೌಡರ ಪದ್ಮನಾಭನಗರ ನಿವಾಸದಲ್ಲೇ ವಾಸ್ತವ್ಯ ಹೂಡಿದ್ರು. ಈಗ ಕೊನೆಗೆ ಯಾವಾಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು, SIT ಟೀಮ್ ಮಾಡಿದ ಮೊದಲ ಕೆಲಸ ಇಮಿಡಿಯೇಟಾಗಿ ದೇವೇಗೌಡರ ಮನೆಗೆ ಬಂದರು. ಅವ್ರಿಗೇನು ಕ್ಲೂ ಇತ್ತೋ ಏನೋ ಗೊತ್ತಿಲ್ಲ ನನಗೆ, ಮೊದಲೇ ಅದ್ರ ಬಗ್ಗೆ ಅವರಿಗೆ ಸುಳಿವು ಸಿಕ್ಕಿರಬೇಕು. ನೇರವಾಗಿ ಅವರು ದೇವೇಗೌಡರ ಮನೆಗೆ ಬರ್ತಾರೆ. ನಿನ್ನೆ ಎಲ್ಲ ಹೆಚ್ಚು ಕಡಿಮೆ 40 ಕಡೆ ದಾಳಿ ಮಾಡಿದ್ರು SIT ಟೀಮ್. 40 ಕಡೆ ದಾಳಿ ಮಾಡಿದ್ರು, ಎಲ್ಲೂ ಕೂಡ ರೇವಣ್ಣ ಸಿಕ್ಕಿರಲಿಲ್ಲ. ಆ ರೀತಿ ದಾಳಿ ಮಾಡಿದಾಗಲೇ ಆ ಸಂತ್ರಸ್ತೆ ಸಿಕ್ಕಿದ್ದು ಹುಣಸೂರಲ್ಲಿ. ಇವತ್ತು ದೇವೇಗೌಡರ ಮನೆಯಲ್ಲಿ ಇದ್ದಾರೆ ಅಂತ ಖಚಿತಪಡಿಸ್ಕೊಂಡು ನೇರವಾಗಿ ಅಲ್ಲಿಗೆ ಬಂದಿದ್ದಾರೆ. ಯಾವಾಗ ಕೋರ್ಟ್ ನಿರೀಕ್ಷಣಾ ಜಾಮೀನು ಕೊಡಲ್ಲ ಅಂತ ಹೇಳ್ತು, ಇಮ್ಮಿಡಿಯೇಟಾಗಿ SIT ಟೀಮ್ ದೇವೇಗೌಡರ ಮನೆಗೆ ಬಂತು. ದೇವೇಗೌಡರ ಮನೆಯಲ್ಲಿ ಬಂದು ಬಾಗಿಲು ತಟ್ಟಿ ನೋಡಿದಾಗ ಬಾಗಿಲು ಯಾವಾಗ ತೆಗಿಲಿಲ್ಲ, ಅನುಮಾನ ಬಲವಾಗ್ತಾ ಹೋಯಿತು. ಅವ್ರಿಗಷ್ಟೇ ಅಲ್ಲ, ನಮಗೂ ಅನುಮಾನ ಬಂತು, ಇದೇನಪ್ಪ ಇಷ್ಟೊತ್ತಾದರೂ ಬಾಗಿಲು ತೆಗಿತಾ ಇಲ್ಲ, ಮನೆ ಒಳಗಡೆ ಯಾರಾದರೂ ಇದ್ದರೆ ಅಂತ. ಆಮೇಲೆ ಸ್ವಲ್ಪ ಟೈಮ್ ತಗೊಂಡು ರೇವಣ್ಣ ಅವರು ಆಮೇಲೆ ಬಂದಿದ್ದಾರೆ, ಬಾಗಿಲು ತೆಕ್ಕೊಂಡು ಹೊರಗಡೆಗೆ ಬಂದಿದ್ದಾರೆ. ಬಂದ ತಕ್ಷಣ ರೇವಣ್ಣ ಅವರನ್ನು ಬಂಧಿಸಿ SIT ಅವರು ಈಗ ಕರ್ಕೊಂಡು ಹೋಗಿದ್ದಾರೆ, ವಶಕ್ಕೆ ಪಡೆದಿದ್ದಾರೆ. ಅವ್ರನ್ನ ವಶಕ್ಕೆ ಪಡೆದು ಈಗ ಕರ್ಕೊಂಡು ಹೋಗಿದ್ದಾರೆ. ವಶಕ್ಕೆ ಪಡೆದುದು ವಿಚಾರಣೆ ಮಾಡೋದಕ್ಕೆ ಇರ್ಬೋದು, ಮತ್ತೊಂದಿರ್ಬೋದು. ವಿಚಾರಣೆಗೆ ಇವರು ಸಹಕರಿಸಲಿಲ್ಲ ಅಂದಾಗ ಬೇಕಾದರೆ ನಿಮ್ಮನ್ನು ಅರೆಸ್ಟ್ ಮಾಡಿದ್ದೀವಿ ಅಂತ ಕೂಡ ಹೇಳ್ಬೋದು. ಸದ್ಯಕ್ಕಂತೂ ಇವಾಗ ಅವ್ರನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. SIT ಅವರು ವಿಚಾರಣೆಗೆ ಅಂತ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ, ಯಾಕೆಂದರೆ ಅದೆಲ್ಲ ಪ್ಲ್ಯಾನ್ ಆಗಿರುತ್ತೆ ಮೊದಲೇ. ಯಾವುದೋ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡೋಗಿ ವಿಚಾರಣೆಯನ್ನು ಮಾಡಬಹುದು. ಮತ್ತು ಈಗ ಒಂದು ವೇಳೆ ಅರೆಸ್ಟ್ ಅಂತ ತೋರಿಸಿದ್ದೇ ಆದರೆ ಆವಾಗ 24 ಗಂಟೆಯ ಒಳಗಡೆ ಅವ್ರನ್ನ ಜಡ್ಜ್ ಮುಂದೆ ಹಾಜರುಪಡಿಸ್ಬೇಕಾಗುತ್ತೆ. ನಾಳೆ ಭಾನುವಾರ ಬೇರೆ. ಸೊ ಹಾಗಾಗಿರೋದ್ರಿಂದ ಬಟ್ ಮನೆಗೂ ಕರ್ಕೊಂಡೋಗಿ ಹಾಜರುಪಡಿಸ್ಬೋದು, ಏನು ತೊಂದರೆ ಇಲ್ಲ. 24 ಅವರ್ಸ್ ಟೈಮ್ ಇರುತ್ತೆ ಅದಕ್ಕೆ. ಬಂಧನ ಅಂತ ಮಾಡಿದ್ರೆ ಆಗ ಎಲ್ಲ ಪ್ರೊಸೀಡಿಂಗ್ಸ್ಗಳೆಲ್ಲ ಆಗಬೇಕಾಗುತ್ತೆ. ಫಸ್ಟ್ ಅವರಿಗೆ ಮೆಡಿಕಲ್ ಚೆಕಪ್ ಮಾಡಿಸ್ಬೇಕು, ವೈದ್ಯಕೀಯ ತಪಾಸಣೆಗಳೆಲ್ಲವೂ ಕೂಡ ಅವ್ರಿಗೆ ಆಗಬೇಕಾಗುತ್ತೆ. ಸೊ ಹಾಗಾಗಿ ಇನ್ನು ಮುಂದಕ್ಕೆ ಅವರ ಪ್ರೊಸೀಜರ್ ಹೇಗಿರುತ್ತೆ ಆ ಪ್ರೊಸೀಜರ್ ಪ್ರಕಾರ ತನಿಖೆ ನಡೆಯುತ್ತೆ, ವಿಚಾರಣೆ ನಡೆಯುತ್ತೆ. ಸೊ ಬಂಧನನ ಇಲ್ವಾ ಅದು ಮತ್ತೆ ಆನಂತರ ಅವ್ರು ಅನೌನ್ಸ್ ಮಾಡ್ತಾರೆ. ಸದ್ಯಕ್ಕಂತೂ ಈಗ ಅವ್ರನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ದೇವೇಗೌಡರನ್ನ ವಶಕ್ಕೆ ಪಡೆಯಲಾಗಿದೆ. ರೇವಣ್ಣ ಅವ್ರನ್ನ ದೇವೇಗೌಡರ ನಿವಾಸದಲ್ಲಿ ವಶಕ್ಕೆ ಪಡೆಯಲಾಗಿದೆ. ದೇವೇಗೌಡರ ನಿವಾಸದಲ್ಲೇ ರೇವಣ್ಣ ಅವರಿದ್ದರು. ರೇವಣ್ಣ ಅವರನ್ನು ಈಗ ವಶಕ್ಕೆ ಪಡ್ಕೊಂಡು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಕಳೆದ 3 ದಿನಗಳಿಂದ ದೇವೇಗೌಡರ ನಿವಾಸದಲ್ಲಿ ರೇವಣ್ಣ ಅವರು ಇದ್ದರು ಅಂತಕ್ಕಂಥದ್ದು ಈಗ ಕನ್ಫರ್ಮ್ ಆಗ್ತಾ ಇದೆ. ಅವ್ರ ಮನೆಗೆ ಸೂರಜ್ ಬಂದು ಹೋದರು, ಅದಾದ ನಂತರ ನಿಖಿಲ್ ಬಂದು ಹೋದರು. ಇವತ್ತೆಲ್ಲ ಬೆಳಗ್ಗೆ ದೇವೇಗೌಡರು ಕೂಡ ಏನೋ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರಂತೆ. ಎಲ್ಲ ಮೂಮೆಂಟ್ಸ್ ಇತ್ತು ಅವ್ರ ಮನೆಯಲ್ಲಿ, ಬಟ್ ಇವರು ಅಲ್ಲೇ ಇದ್ದಾರೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗಿರಲಿಲ್ಲ.